ಅವ್ರ ಅಣ್ಣನ ಅಂದ್ರೆ ಎಷ್ಟು ಪ್ರೀತಿ ನೋಡಿ. ಅವರು ನೋಡಿ ಅವರು ಅವ್ರ ತಂದೆ ಅವರು ಅವ್ರ ತಂದೆ ಅಪ್ಪ ನೀನು ಅಲ್ಲಿ ಅಣ್ಣರು ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಬುತ್ತಿ ಕೊಟ್ಟು ಬಾ ಅಂತ ಕಳಿಸಿದ ಮ್ಯಾಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ ಅವ್ರ ಅಣ್ಣರು. ಅವ್ರ ಅಣ್ಣರು ಮಾತಾಡ್ತಿದ್ದಾರೆ ಅವನ್ನ ಸಾಯಿಸ್ಬಿಡೋಣ ಅಂತ. ಇನ್ನೊಬ್ಬವನ್ನ ಸಾಯಿಸೋದು ಬೇಡ, ಮಾರ್ಬಿಡೋಣ ಅಂತ ಹೇಳ್ತಿದ್ದಾನೆ ನೋಡಿ. ಅವ್ರು ಏನು ಮಾಡಿದರು, ಗುಂಡೇಲಿ ದುಗ್ಸಿದ್ರು. ಆದರೂ ಯೇಸಪ್ಪರ ತಂದೆ ಕೇಳಿದನು. ಅವರು ಯೇಸಪ್ಪನ ಮನೆಗೆ ಹೋದ್ಮ್ಯಾಗೆ ಯೇಸಪ್ಪರ ತಂದೆ ಕೇಳಿರ್ಬೋದು, ಇವರು ಇಲ್ಲ ಏನೋ ಪ್ರಾಣಿ ಹಿಡ್ಕೊಂಡು ಹೋಗ್ಬಿಟ್ಟೈತಿ ಅಂತ ಸುಳ್ಳು ಹೇಳ್ಬೋದ್ರು. ಆದರೆ ಯೇಸಪ್ಪು ಏನು ಮಾಡಿದನು, ಯೇಸಪ್ಪು ಅವ್ರ ಅಣ್ಣರು ಎಷ್ಟು ದೂಷಿಸಿದ್ರು ಅವ್ರನ್ನ ಪ್ರೀತಿ ಮಾಡಿದನು ನೋಡಿ. ದೂಷಿಸಿದ್ರೆ ಯೇಸಪ್ಪ ಆಗಿ ಜೀವಿಸ್ಬೇಕ್ರಿ. ಅದಕ್ಕೆ ದೇವ್ರ ಲೋಕದಲ್ಲಿ ಯಾರನ್ನ ಸಹೋದರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರು ನಿಜವಾಗಿ ಕ್ರಿಸ್ತನನ್ನು ಪ್ರೀತಿ ಮಾಡ್ತಾರೆ. ಇದೊಂದು ಹೇಳಿ ಮುಗಿಸೋಣ ನೋಡಿ. ಯಾರು ನಿಜವಾಗಿ ಕ್ರಿಸ್ತನನ್ನ ಸನ್ನಿಧಿನ ಪ್ರೀತಿ ಮಾಡ್ತಾರೋ ಯಾರನ್ನ ದ್ವೇಷಿಸಲ್ಲ ಅಂತ್ರಿ ನೋಡಿ. ಬಾಯಿಂದ ಅಪ್ಪ ನೀನಂದ್ರೆ ಇಷ್ಟ, ನೀನಂದ್ರೆ ಪ್ರೀತಿ ಅಂತಾರಲ್ರಿ. ನೀನು ಸಹೋದರನ ದ್ವೇಷಿಸಿದ್ರೆ ದೇವ್ರು ನಿನ್ನ ಪ್ರೀತಿ ಮಾಡಲ್ಲ ಅಂತ್ರಿ. ಅದಕ್ಕೆ ದೇವರು ಏನು ಹೇಳ್ತಿದ್ದಾನೆ, ನಿಜವಾಗಿ ಯಾರು ಪ್ರೀತಿ ಮಾಡ್ತಾರೋ, ನಿಜವಾಗಿ ಸನ್ನಿಧಿ ಪ್ರೀತಿ ಮಾಡ್ತಾರೋ ಸಹೋದರನ ಯಾರು ದ್ವೇಷಿಸಲ್ಲ ಅಂತ್ರಿ. ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸರ್ವಜ್ಞನಾದ ಪರಲೋಕ ತಂದೆ, ದೇವಾ, ಈ ಸಮಯದಲ್ಲಿ ನನಗೆ ಈ ವಾಕ್ಯ ಮೂಲಕವಾಗಿ ನನ್ನೊಂದಿಗೆ ಮಾತಾಡಿದ್ದೆ ಪದವಾ. ಹೌದಪ್ಪ, ನಾನು ಸಹೋದರಿಗೆ ನಾನು ದ್ವೇಷಿಸಿದರೆ ನಾನು ಕ್ಷಮಿಸಿದವಾ, ನಾನು ಕರುಣಿಸು ದವಾ. ನಾನು ನಿನ್ನನ್ನು ಪ್ರೀತಿ ಮಾಡಲಿ ದವಾ. ನೀನಂದ್ರೆ ಇಷ್ಟ, ನೀನಂದ್ರೆ ಪ್ರೀತಿ ಮಾಡ್ತಾ ಹೇಳ್ತಾ ಬಂದಿದ್ದ ಪದವ. ನನ್ನ ಉದಯ ನೋಡ್ತೀಪ್ಪ ನೀನು. ಮನುಷ್ಯರು ಬಾಯಿ ಮಾತಾಡಿದ್ದು ನೋಡ್ತಾ ಪದವ, ನೀನು ಅಂತರಲ್ಲಿ ಉದಯ ನೋಡ್ತೀವಿ ಪದವ. ಹೌದಪ್ಪ, ನಾನು ಯಾರಿಗನ್ನು ದ್ವೇಷಿಸಿ